ಎಲ್ಲಾ ಮಸೀದಿಗಳಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ. ಇವತ್ತು ನಾವು ಗಾಂಧಿನಗರ ಮಸೀದಿಯಲ್ಲಿ ನಾನು ನಮ್ಮ ಮಾಜಿ ಮೇಯರ್ ಅಂತ ಇವರೆಲ್ಲ ನಾವು ಅಲ್ಲೂ ಇವತ್ತು ಪ್ರಾರ್ಥನೆ ಮಾಡಿದ್ರೆ ಇನ್ನ ಹೆಚ್ಚಿನ ನಮ್ಮ ಸೈನಿಕರು ಇನ್ನ ಹೆಚ್ಚಿನ ಶಕ್ತಿ ಕೊಟ್ಟು ನಾವು ಯಶಸ್ವಿ ಆಗ್ಲಿ ಅಂತ ಇವತ್ತು ಎಲ್ಲಾ ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲೇನೆ ಎಲ್ಲಾ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಕ್ಕೆ ನಮ್ಮ ಗುರುಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಇವತ್ತು ಎಲ್ಲಾ ಮಸೀದಿಯಲ್ಲಿ ಶುಕ್ರವಾರದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ. ನಿಮ್ಮ ಸೈನಿಕರಿಗೆ ಶಕ್ತಿ ಕೊಟ್ಟು ನಾವು ಯಶಸ್ವಿ ಆಗಲಿ ಅಂತ ನಾವು ಇವತ್ತು ಕೂಡ ಪ್ರಾರ್ಥನೆ ಮಾಡಿದ್ದೇವೆ. ತಿರಂಗ ಯಾತ್ರೆ ಬರ್ತೀರಾ? ಇಲ್ಲ, ಬರ್ಬೇಕಾಗಿತ್ತು. ನಾನು ಬೇರೆ ಕಾರ್ಯಕ್ರಮದಿಂದ ಬರಕ್ ಸಾಧ್ಯ ಇಲ್ಲ. ಬರ್ಬೇಕಾಗಿತ್ತು, ಅಧ್ಯಕ್ಷರು ಫೋನ್ ಮಾಡಿದ್ರು, ನೀನು ಬರ್ಬೇಕಾಗಿತ್ತು. ನಾನು ಬೇರೆ ಕಾರ್ಯಕ್ರಮ ಅಲ್ಲಿ ಹೋಗ್ಬಿಟ್ಟಿದ್ದೆ. ಸುಸೈಡ್ ಬಾಂಬ್ ವಿಚಾರವಾಗಿ ಹೇಳಿಕೆ ವಿಚಾರವಾಗಿ ಬಿಜೆಪಿ ಬಹಳ ಟೀಕೆ ಮಾಡ್ತಾವ್ರೆ ಸರ್. ಬಿಜೆಪಿ ಅವರಿಗೆ ಟೀಕೆ ಬಿಟ್ಟು ಏನ್ರಿ ಇದೆ? ಟೀಕೆ ಬಿಟ್ಟು ಏನಾಗಿದ್ಯಾ? ಅವ್ರಿಗೆ ಯಾವ್ದನ ಒಂದ್ ಕೆಲಸ, ಒಳ್ಳೆ ಕೆಲಸ ಯಾವತನ ಬಿಜೆಪಿ ಮಾಡಿದ್ರೆ ಎಲ್ಲ ಅದಕ್ಕೂ ಟೀಕೆ. ನಾನೇನಂತೆ ಅವತ್ತು ದೇಶಕ್ಕೋಸ್ಕರ ನಾನು ಬಲಿಯಾಗಕ್ ಸಿದ್ಧ, ಈಗ್ಲೂ ನಾನು ಸಿದ್ಧ ಆಗಿದ್ದೀನಿ, ಮಾತಿಗೆ ನಾನು ಸಿದ್ಧ ಆಗಿದ್ದೀನಿ. ನನ್ಗೆ ಸುಸೈಡ್ ಬಾಂಬ್ ಕೊಟ್ರೆ ನಾನೇ ಕಟ್ಕೊಂಡು ಪಾಕಿಸ್ತಾನ ಹೋಗ್ತೀನಿ ಅಂತ ಈಗ್ಲೂ ನಾನು ಬಂದ. ಅದಕ್ಕೆ ಈಗ ಅವ್ರದೇ ತಾನೇ ಸರ್ಕಾರ, ಕೇಂದ್ರ ಸರ್ಕಾರ, ನಮ್ ಸರ್ಕಾರ ಇಲ್ಲ ತಾನೆ. ಈಗ ಆದೇಶ ಯಾರು ಮಾಡ್ಬೇಕಾಗಿರೋದು? ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡ್ಬೇಕಾಗಿರೋದು. ಅವ್ರ ತೀರ್ಮಾನ ತಗೊಂಡು ಒಬ್ಬ ದೇಶಕ್ಕೋಸ್ಕರ ತ್ಯಾಗ ಮಾಡಿಕ್ಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನೆ ಅಂತ ಹೇಳಿ ಅವ್ರು ಒಪ್ಪಿಗೆ ಇದ್ರೆ ಐ ಆಮ್ ರೆಡಿ. ನನ್ನ ದೇಶಕ್ಕೋಸ್ಕರ ನಾನು ಏನ್ ಮಾಡಿದ್ರು ಕಡಿಮೆ. ನಮ್ ದೇಶ ಇದು, ನಮ್ ದೇಶ. ನಮ್ಮ ದೇಶದಲ್ಲಿ ಸುಸೈಡ್ ಬಾಂಬ್ ಕೊಡೋಂತ ದೇಶ ಅಲ್ಲ. ಸುಸೈಡ್ ನಾನು ಅಭಿಪ್ರಾಯ ಇದ್ದೀನಿ. ನಾನು ಪರ್ಮಿಷನ್ ನಾನು ಹೋಗ್ತೀನಿ ಅಂತ ಹೇಳಿಲ್ಲ. ಕೇಂದ್ರದಿಂದ ಪ್ರಧಾನಮಂತ್ರಿಗಳು ಪರ್ಮಿಷನ್ ಕೊಟ್ರೆ ಅಂತ ನನ್ನ ಅಗತ್ಯ ಇದ್ದಿ ನಾನು ಕೊಟ್ರೆ ನಾನು ಹೋಗ್ತೀನಿ ಅಂತ ನಾನು ಹೋಗಕ್ ಸಾಧ್ಯ ಅಲ್ಲ. ಪರ್ಮಿಷನ್ ನಾನು ಕೊಟ್ರೆ ನಾನು ಈಗ್ಲೂ ಹೋಗಕ್ಕೆ ನಮ್ ಸಿದ್ಧ. ಇಷ್ಟೇ ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡೋದು. ನಾವು ನಮ್ಮ ಸೈನಿಕರಿಗೆ ನಾವು ಶುಭಾಶಯ ಕೊಡ್ತೀನಿ. ಇನ್ನ ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿ ಅವ್ರು ಕೊಡ್ಲಿ ಅಂತ ನಾನು ಭಗವಂತದ ಅಲ್ಲಂತ ಪ್ರಾರ್ಥನೆ.